ನಮಸ್ತೆ ಗುರು, ನಾನು ನಿಮ್ಮ ದೇವರಾಜ್. ವೆಲ್ಕಮ್ ಟು ಮೈ ಚಾನಲ್ ಬಾಗ್ ಗುರು ಸುತ್ತಾಡೋಣ. ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ ಗುರು. ಇವತ್ತು ಬೆಳಗ್ಗೆನೆ ಏನಾಯಿತು ಅಂತ ಅಂದರೆ ಗುರು, ನನ್ನ ಗಾಡಿ ಪಂಚರ್ ಆಯಿತು. ಅದನ್ನು ಪಂಚರ್ ಹಾಕ್ಸಿ ನಾನು ಡ್ಯೂಟಿಗೆ ಬರೋದು 11 ಗಂಟೆ ಆಯಿತು ಗುರು. ಇವಾಗ ಹೋಗಿ ನಾನು ಏನು ಡ್ಯೂಟಿ ಮಾಡ್ತೀನೋ ಆ ದೇವ್ರಿಗೆ ಗೊತ್ತು ಬಿಡಿ. ಬಾ ಗುರು, ಇವತ್ತು ಮುಂದೆ ಏನಾಗುತ್ತೋ ನೋಡೋಣ. ನಮ್ಮ ಹುಡುಗರುಗಳು ನನಗೇನಂತಾರೆ ಅಂದರೆ, ಇವನಿಗೇನಾಗಿದೆ ಗುರು, ಯಾವುದೋ ಬ್ಯಾಡದೇ ಇರೋ ವೀಡಿಯೋ ಮಾಡ್ಕೊಂಡು ಸುಮ್ಮನೆ ಕಾಲ ಕಳೀತಿದ್ದಾನೆ ಅಂತಾರೆ. ಅದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ ಗುರು, ನನಗೊಂದು ಆಸೆ ಐತೆ, ತಿಳ್ಕೊ. ನಾನು ಇಷ್ಟಪಟ್ಟಿದ್ದನ್ನ ನಾನು ಮಾಡೋವರೆಗೂ ನಂಗೆ ಸಮಾಧಾನ ಇಲ್ಲ, ಸರಿನಾ? ನನಗೆ ಈ ವಿಡಿಯೋನ ಮಾಡೋದು ಇವಾಗಿಂದ ಆಸೆ ಇಲ್ಲ ಗುರು. ನನಗೆ ಯಾವಾಗಲೂ ಮಾಡಬೇಕಾಗಿತ್ತು, ಸುಮಾರು ಕಾರಣಗಳಿಂದ ಮಾಡ್ತಿರಲಿಲ್ಲ. ವಿಡಿಯೋ ಮಾಡೋದೇನು ಅಷ್ಟೊಂದು ಸುಲಭ ಅಂದ್ಕೊಂಡಿದ್ದೀರಾ? ಒಂದು ವಿಡಿಯೋ ಮಾಡಬೇಕು ಅಂತಂದರೆ 100 ಸಲ ಯೋಚನೆ ಮಾಡಬೇಕು ಗುರು. ನಾವು ವಿಡಿಯೋ ಮಾಡಿರೋದ್ರಲ್ಲಿ ಸರಿ ಇದೆಯಾ ತಪ್ಪಿದೆಯಾ, ನಾವು ಮಾತಾಡೋ ಮಾತಲ್ಲಿ ಸರಿ ಯಾವುದು ತಪ್ಪು ಯಾವುದು ಎಲ್ಲ 100 ಸಲ ಯೋಚನೆ ಮಾಡಿ ಮಾತಾಡಬೇಕು ಗುರು. ನಿಮಗೂ ವಿಡಿಯೋ ಮಾಡಬೇಕು ಅನ್ಸ್ರೆ ಮಾಡಿರಿ, ಅವಾಗ ಗೊತ್ತಾಗುತ್ತೆ ಕಷ್ಟ ಎಷ್ಟಿದೆ ಅಂತವ, ಅಲ್ವಾ? ಇವತ್ತು ಚಿಕ್ಕದಾಗಿ ಶುರು ಮಾಡಿದ್ದೀನಿ, ಮುಂದೆ ಏನಾಗುತ್ತೋ ಅದು ನೋಡೇ ಬಿಡೋಣ. ಏನೇ ಆಗಲಿ ನಮ್ಮ ಪ್ರಯತ್ನ ಮಾತ್ರ ಬಿಡಲ್ಲ ಗುರು. ಯಾವುದೇ ಕೆಲಸ ಆಗಲಿ ಶ್ರದ್ಧೆ ವಹಿಸಿ ಮಾಡಿದ್ರೆ ಪ್ರತಿಫಲ ಸಿಗುತ್ತಂತೆ, ಹಂಗಂತ ದೊಡ್ಡವ್ರು ಹೇಳೋರೆ. ಅವ್ರ ಮಾತನ್ನ ಕೇಳಬೇಕಲ್ವಾ, ಸಾಕು ಅಷ್ಟೇ, ಕೇಳೋಣ. ಇದ್ರ ಬಗ್ಗೆ ಬೆಳಗ್ಗೆಯಿಂದ ಯೋಚನೆ ಮಾಡಿ ಮಧ್ಯಾಹ್ನ 2:30 ಆಗಿದೆ. ಬಿಸಿಲು ಬೇರೆ ಸರಿಯಾಗಿ ಹೊಡಿತಾ ಕೂತದೆ, ಹೋಗ್ರಿ. ಅದರಲ್ಲಿ ಕೆಲಸ ಬೇರೆ ಮಾಡಬೇಕು, ಏನು ಮಾಡೋಕ್ಕಾಗುತ್ತೆ, ಕೆಲಸ ಮಾಡಲೇಬೇಕು. ಇಲ್ಲ ಅಂತ ಅಂದರೆ ಅಷ್ಟೇ. ಕೊನೆಯದಾಗಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಗುರು, ಒಂದು ತುತ್ತು ಊಟ ಮತ್ತು ಒಂದು ಲೋಟ ನೀರು ಇವೆರಡೂ ನೆಮ್ಮದಿಯಿಂದ ಕುಡಿಬೇಕಂತೆ. ನಾಳೆ ಏನಾಗುತ್ತೋ ನಾಳೆ ನೋಡ್ಕೊಳ್ಳೋಣ, ಇವತ್ತು ನೆಮ್ಮದಿಯಿಂದ ಇರೋಣ ಅಷ್ಟೇ ನನ್ನ ಪಾಲಿಸಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್.